ನಾಳೆ ರಾತ್ರಿಯಿಂದಲೇ ಬಸ್ಗಳ ಸಂಚಾರ ಬಂದಾಗುತ್ತಾ? ಬುಧವಾರದಿಂದ ಪ್ರಯಾಣಿಕರಿಗೆ ಸಿಗಲ್ಲ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು. ನಾಳೆ ರಾತ್ರಿಯಿಂದಾನೇ ಬಸ್ಗಳ ಸಂಚಾರ ಬಂದಾಗಿಬಿಡುತ್ತಾ ಅನ್ನೋ ಪ್ರಶ್ನೆ. ಬುಧವಾರದಿಂದ ಪ್ರಯಾಣಿಕರಿಗೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಸಿಗೋದಿಲ್ಲ. ನಾಡಿದ್ದು ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಫಿಕ್ಸ್. ಸರ್ಕಾರಕ್ಕೆ ನಾಳೆ ಮಧ್ಯಾಹ್ನದವರೆಗೆ ನೌಕರರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಸದಿದ್ರೆ ರಾಜ್ಯಾದ್ಯಂತ ಬಸ್ಗಳು ಸ್ತಬ್ಧವಾಗುತ್ತವೆ. ವೇತನ ಪರಿಷ್ಕರಣೆ ಮತ್ತು ಬಾಕಿ ಹಣಕ್ಕಾಗಿ ನೌಕರರು ಮುಷ್ಕರವನ್ನ ಮಾಡಲಿದ್ದಾರೆ. ಮುಷ್ಕರಕ್ಕೆ ಕರೆ ನೀಡಿರೋ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ. ನಾಳೆ ರಾತ್ರಿಯಿಂದಲೇ ಬಸ್ಗಳ ಸಂಚಾರ ಬಂದಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಈಗ ಸಾರಿಗೆ ನೌಕರರು. ನಾಳೆ ಮಧ್ಯಾಹ್ನದವರೆಗೂ ಗಡುವನ್ನು ನೀಡಲಾಗಿದೆ. ಸರ್ಕಾರಕ್ಕೆ ಡೆಡ್ ಲೈನ್ ಇದೆ. ನಾಳೆ ಮಧ್ಯಾಹ್ನದವರೆಗೂ ಏನಾದರೂ ಸಾರಿಗೆ ನೌಕರರ ಅಧ್ಯಕ್ಷರನ್ನ ಅಥವಾ ಮುಖಂಡರನ್ನ ಕರೆಸಿ ಮಾತನಾಡದೆ ಹೋದರೆ ನಾಡಿದ್ದು ಬಸ್ ಬಹುತೇಕ ಬಂದ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ನಿಟ್ಟಿನಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿ ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಹಾಗಾಗಿ ನಾಡಿದ್ದು ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಬೇರೆ ಬೇರೆ ಊರುಗಳಿಗೆ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅಂದರೂ ಕೂಡ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಒಳ್ಳೆಯದು. ಅದು ಫ್ಯಾಮಿಲಿ ಸಮೇತವಾಗಿ ಹೋಗ್ತೀವಿ ಅಂತ ಅಂದರೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಒಳ್ಳೆಯದು. ಬಸ್ಗಳನ್ನು ನಂಬಿದರೆ ಕಷ್ಟ ಆಗುತ್ತೆ. ಸಾರಿಗೆ ಮುಷ್ಕರ ಯಾಕೆ ಅನ್ನೋದನ್ನು ಸ್ವಲ್ಪ ಗಮನಿಸ್ತಾ ಹೋಗೋದಾದರೆ 38 ತಿಂಗಳ ಹಿಂಬಾಕಿ ವೇತನಕ್ಕೆ ಆಗ್ರಹಿಸಿದ್ದಾರೆ. ಹೀಗೆ ಸಾಕಷ್ಟು ಬೇಡಿಕೆಗಳಂತೂ ಇದ್ದೇ ಇದ್ದಾವೆ. ಈಡೇರಿಸೋದಕ್ಕೆ ಈ ಲೆವೆಲ್ ಅಲ್ಲಿ ಸಾಧ್ಯ ಇಲ್ಲ. ಬಂದಿರತಕ್ಕಂಥವರೆಲ್ಲ ಸಾರಿಗೆ ನಿಗಮಗಳ ಅಧಿಕಾರಿಗಳು. ಇದು ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ತೀರ್ಮಾನ ಆಗಿದ್ದು, ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲೆವೆಲ್ ಅಲ್ಲೇ ಇತ್ಯರ್ಥ ಚರ್ಚೆ ಆಗಬೇಕು. ಅದರಿಂದ ಈ ಲೆವೆಲ್ ಅಲ್ಲಿ ಯಾವುದೇ ಬೇಡಿಕೆಗಳು ನಾವು ಯಾವ ಕಮಿಟ್ಮೆಂಟ್ ಸಮಾವೇಶಕ್ಕೆ ಹೋದ್ರೂ ಸಹ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ನ ಒಂದು ಹಿನ್ನೆಲೆಯಲ್ಲಿ ಕೆಲವು ಮಿನಿಸ್ಟರ್ಗಳು ಉಳ್ಕೋಬಹುದು. ಮತ್ತೆ ಚೀಫ್ ಮಿನಿಸ್ಟರ್ ಅಲ್ಲಿ ಪೂರ್ತಿ ಏನಿರಲ್ಲ. ಇವತ್ತು ಕೂಡ ಕೇರಳದಿಂದ ಅವ್ರು ವಾಪಸ್ ಬಂದಿದ್ದಾರೆ. ಈಗ ಇವರು ಸತೀಶನ್ ಅವರ ಸ್ವೇರಿಂಗ್ ಇನ್ ಸೆರೆಮನಿನ ಅಟೆಂಡ್ ಮಾಡಿ ಬಂದಿದ್ದಾರೆ. ಇವತ್ತೇ ಮೀಟಿಂಗ್ ಅನ್ನು ಅವರು ವ್ಯವಸ್ಥೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅಂದ್ರೆ ನಾವು ಸಹ ಮುಕ್ತವಾಗಿ ಎಲ್ಲ ರೀತಿಯಲ್ಲೂ ಅವರಿಗೆ ಸಹಕಾರ ಕೊಟ್ಟು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ಈಡೇರಿಸೋದಕ್ಕೆ ಈ ಲೆವೆಲ್ ಅಲ್ಲಿ ಸಾಧ್ಯ ಇಲ್ಲ. ಬಂದಿರತಕ್ಕಂಥವರೆಲ್ಲ ಸಾರಿಗೆ ನಿಗಮಗಳ ಅಧಿಕಾರಿಗಳು. ಇದು ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ತೀರ್ಮಾನ ಆಗಿದ್ದು, ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಾಡಿದ್ದು ಬಸ್ಗಳಿರಲ್ವಾ? ಹಾಗಾದ್ರೆ ನಾಳೆ ಡೆಡ್ ಲೈನ್ ಇದೆ. ಸರ್ಕಾರ ಕರೆಸಿ ಮಾತುಕತೆ ನಡೆಸುವ ಯಾವುದೇ ಇರಾದೆಯಲ್ಲಿ ಇಲ್ವಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ರಾಮ್, ಸರ್ಕಾರಕ್ಕೆ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಏನು ಅಂತಂದರೆ, ನಾಳೆ ಸಂಜೆ ಒಳಗಡೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಒಂದು ಸಭೆಯನ್ನು ನಡೆಸಬೇಕು. ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಒಂದು ಸೂಕ್ತವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ನಾಡಿದ್ದು ಬೆಳಗ್ಗೆ 6 ಗಂಟೆಯಿಂದ ಇಡೀ ರಾಜ್ಯಾದ್ಯಂತ KSRTC BMTCನೂ ಸೇರಿದಂತೆ 4 ನಿಗಮಗಳ ಬಸ್ಗಳು ನಿಂತಲ್ಲೇ ನಿಲ್ತವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಸರ್ಕಾರಕ್ಕೆ ಕೊಟ್ಟಿದೆ. ಇವತ್ತು ಕಾರ್ಮಿಕ ಇಲಾಖೆಯ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಯಿತು. ಆದರೆ ಆ ಒಂದು ಸಭೆ ಕೇವಲ ನಾಮಕಾವಸ್ಥೆ ಅನ್ನುವಂತೆ ಆಗಿತ್ತು. ಯಾಕೆಂತಂದರೆ ಆ ಒಂದು ಸಭೆಗೆ ಬಂದಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಪ್ರತಿನಿಧಿಯಾಗಿ ಬಂದಂಥ ಅಧಿಕಾರಿಗಳು ಯಾರೂ ಕೂಡ ನಿರ್ಧಾರವನ್ನು ಕೈಗೊಳ್ಳುವಂತಹ ಹಂತದಲ್ಲಿ ಇರಲಿಲ್ಲ. ಅಂದರೆ ಕೆಳಹಂತದ ಅಧಿಕಾರಿಗಳು ಮಾತ್ರ ಬಂದಿದ್ದರು. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅಧಿಕಾರನೂ ಕೂಡ ಇರಲಿಲ್ಲ. ಹಾಗಾಗಿ ನಾಮಕಾವಸ್ಥೆಗೆ ಒಂದು ಸಭೆಗೆ ಅಧಿಕಾರಿಗಳನ್ನು ಕಳಿಸಿದ್ರು ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ಸಾರಿಗೆ ನೌಕರರು ಮಾಡ್ತಿದ್ದಾರೆ. ಈಗಲೂ ಕೂಡ ಅವರು ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು, ನಮ್ಮ ಪ್ರಮುಖವಾದಂಥ 2 ಬೇಡಿಕೆ 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು, ಹಾಗೆಯೇ 1/1/2024 ವೇತನ ಪರಿಷ್ಕರಣೆಯಲ್ಲಿ ಅದು 25% ಆಗಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಸರ್ಕಾರ ಎಲ್ಲ ಒಂದು ಕಡೆ ಏಕಪಕ್ಷೀಯವಾಗಿ 1/4/2025 12.5% ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಜೊತೆಗೆ 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡುವಂಥ ಬದಲು 11 ತಿಂಗಳ ಹಿಂಬಾಕಿ ವೇತನವನ್ನು ಕೊಡ್ತೀನಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಇದು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಂಡಿದೆ. ಹಾಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ವಿಚಾರದಲ್ಲಿ ನಾವು ಸಡಿಲಿಕೆಯನ್ನು ಮಾಡೋದಿಲ್ಲ. ನಮ್ಮ ಬೇಡಿಕೆ
ಈಡೇರಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಸಾರಿಗೆ ನೌಕರರು ಹಿಡಿದಿದ್ದಾರೆ. ಇದ್ರ ಬೆನ್ನಲ್ಲೇ ಹೈಕೋರ್ಟ್ಗೆ ಕೂಡ ಒಂದು PIL ಸಲ್ಲಿಕೆ ಆಗಿದೆ, SLC ಎಕ್ಸಾಮ್ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಸ್ಗಳನ್ನು ನಿಲ್ಲಿಸಿದ್ರೆ ಸರಿ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು PIL ಕೂಡ ಸಲ್ಲಿಕೆ ಆಗಿದೆ. ಸೊ ನಾಳೆ ಹೈಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಒಂದು ವೇಳೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿ ಯಾವ ರೀತಿಯಾದಂಥ ಒಂದು ಸೂಚನೆಯನ್ನು ಸಾರಿಗೆ ನೌಕರರಿಗೆ ಕೊಡುತ್ತೆ ಅಥವಾ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ಸೂಚನೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇದ್ರ ಬೆನ್ನಲ್ಲೇ ಸಾರಿಗೆ ನೌಕರರು ಒಂದು ಮಾತನ್ನು ಹೇಳಿದ್ದಾರೆ, ಹೈಕೋರ್ಟಿಂದ ನಮಗೆ ಯಾವುದೇ ಡೈರೆಕ್ಷನ್ಸ್ ಬಂದರೂ ಕೂಡ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಯಾಕೆಂತಂದರೆ ಈ ಹಿಂದೆ ಹೈಕೋರ್ಟ್ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನೆಗೆ ಒಂದು ತಡೆಯನ್ನು ಕೊಡುವಂಥ ಕೆಲಸ ಮಾಡ್ತು. ಸೊ ಈ ಬಾರಿ ನಾವು ಈಗಾಗಲೇ 21 ದಿನಗಳ ಮುಂಚೆನೇ ನಾವು ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಮಾನದಂಡವನ್ನು ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಸೊ ಸರ್ಕಾರ ನಾಳೆ ಸಂಜೆ ಒಳಗಡೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಒಂದು ಸಭೆಯನ್ನು ನಡೆಸುತ್ತೆ. ಅದು ಮುಖ್ಯ ಕಾರ್ಯದರ್ಶಿ ನಡೆಸ್ತಾರೋ ಅಥವಾ ಸಾರಿಗೆ ಸಚಿವರು ನಡೆಸ್ತಾರೋ ಅಥವಾ KSRTC MD ಸೇರಿದಂತೆ 4 ನಿಗಮಗಳ MDಗಳು ಸಭೆಯನ್ನು ನಡೆಸ್ತಾರೋ ಅಥವಾ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಭೆಯನ್ನು ನಡೆಸೋರೋ ಗೊತ್ತಿಲ್ಲ. ಆದರೆ ಆ ಒಂದು ಸಭೆಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಬೇಡಿಕೆ ಈಡೇರಲಿಲ್ಲ ಅಂತಂದರೆ ನಾಡಿದ್ದು ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಶತಸಿದ್ಧ, ಬಸ್ಗಳು ಡಿಪೋದಿಂದ ಆಚೆ ಹೋಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಸರ್ಕಾರ ಯಾವ ತೀರ್ಮಾನ ಅಥವಾ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.